ನಮಸ್ಕಾರ ರೀ ಎಲ್ಲರಿಗೂ ಉತ್ತರ ಕರ್ನಾಟಕ ಸವಿತಾ ಸವಿತಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ರೀ. ಈ ಚಾನಲ್ದೊಳಗೆ ನನಗೆ ಮ್ಯಾಗ ವಿಡಿಯೋನ ಹಾಕಿ ಇದ್ರೊಳಗೆ ಆ್ಯಕ್ಟಿವ್ ಆಗಿರೋಕ್ಕಾಗಲಾಗೈತೆ ರೀ. ಮೇನ್ ಚಾನಲ್ ಇರೋದ್ರಿಂದ ನಾನು ಅದ್ರಾಗ ಸ್ವಲ್ಪ ವಿಡಿಯೋಗಳು ಜಾಸ್ತಿ ಹಾಕ್ತೀನಿ. ಸೊ ಆದ್ರೂ ಎಲ್ಲರೂ ನೋಡೋರೆಲ್ಲ ಸಪೋರ್ಟ್ ಮಾಡ್ರಪ್ಪ, ನಮಗೂ ಭಾಳ ಖುಷಿ ಅಂತ ಅನಿಸ್ತೈತಿ. ಇದೇ ಥರ ಲಾಗ್ಗಳು ಕೂಡ ಈ ಚಾನಲ್ದಾಗೂ ನೀವು ನೋಡೋಕೆ ಇಷ್ಟಪಡಕತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಇದ್ರಾಗೂ ಕೂಡ ನಾನು ಸಾಧ್ಯವಾದಷ್ಟು ಲಾಗ್ಗಳನ್ನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳೋದಕ್ಕೆ ಭಾಳ ಅಂದ್ರೆ ಭಾಳ ಇಷ್ಟಪಡ್ತೀನಿ. ಸೂಟಿ ಐತೆ ನೋಡ್ರಿ. ಈಗ ಮಕ್ಕಳಿಗೆಲ್ಲ ಎಜುಕೇಷನ್ ಹೆಂಗೈತಿ ನಿಮ್ಗೆ ಗೊತ್ತಿರಂಗೆ. ಏನಾದರೂ ಫಂಕ್ಷನ್ಗಳು ಇದ್ರೆ, ಏನಾದರೂ ಊರಿಗೆ ಹೋಗ್ಬೇಕು ಬೇಸರಾಗೈತಂದ್ರೂ ಕೂಡ ಈಗೆಲ್ಲಾನು ಮಕ್ಕಳದ ರಜೆ ಹಾದಿ ಕಾಯೋದಾಗೈತಿ. ಸ್ಕೂಲ್ ಯಾವ ರಜೆ ಬಿಡ್ತಾವು ಹೋಗ್ತೀವಿ ಅನ್ನಂಗೆ ಆಗ್ತೈತಿ. ನಾವು ಈ ವರ್ಷ ಬ್ಯಾಸ್ಗಿ ಸುಟ್ಟಿಗೆ ಊರ ಕಡೆ ಹೋಗಿಲ್ರಿ. ಪ್ರತಿ ವರ್ಷ ಹೋಗ್ತಿದ್ವಿ, ಆದ್ರೆ ಊರ ಕಡೆ ಹೋಗಿಲ್ರಿ ನಾವು. ಊರ ಕಡೆ ಅಲ್ಲಿ ಜನರನ್ನೇ ಈ ಕಡೆ ನಾವು ಕರೆಸ್ಕೊಂಡಿವಿ. ಅವ್ವ, ತಂಗಿ, ಅಕ್ಕನ ಮಗಳು ಎಲ್ಲರೂ ಬಂದಾರಿ ನಮ್ಮ ಮನೆಯೊಳಗೆ. ಈಗ ಫುಲ್ ಫ್ಯಾಮಿಲಿ ಎಲ್ಲನೂ ಕೂಡ ಇಲ್ಲೇ ಅದಾರ ಅಂತ ಹೇಳ್ಬೋದು ನೋಡ್ರಿ. ಭಾಳ ಖುಷಿ ಅಂತ ಅನಿಸ್ತೈತಿ. ಈಗ ಬರ್ರಿ ನಮ್ಮ ಅವ್ವರನ್ನ ನಿಮ್ಗೆ ಪರಿಚಯ ಮಾಡಿಸ್ಕೊಡಿಸ್ತೀನಿ. ಯಾರೆಲ್ಲ ನನ್ನ ಮೇನ್ ಚಾನಲ್ ವ್ಯೂವರ್ಸ ಈ ಒಂದು ಚಾನಲ್ದಾಗ ನೋಡಕತ್ತೀರಿ ನಮಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ. ನಮ್ಮ ಅವ್ವರನ್ನ ಎಲ್ಲರನ್ನೂ ಪರಿಚಯ ಮಾಡಿಸ್ತೀನಿ ಬರ್ರಿ. ಇವ್ರು ನೋಡ್ರಿ ನಮ್ಮ ಅವ್ವರ್ರಿ, ಪಕ್ಕ ಉತ್ತರ ಕರ್ನಾಟಕ ಬಂದ್ರಿ, ಸಲಾಪುರಕ್ಕೆ ಬಂದಾರ ನೋಡ್ರಿ. ಎಲ್ಲರಿಗೂ ಬಾಯ್ ರೀ. ಅಯ್ಯಯ್ಯ ಆಯ್ ಮಾಡಿ ಏನು ಎಲ್ಲರಿಗೆ ಆಯ್ ರೀ. ಎಲ್ಲರೂ ಹೆಂಗದಿರಿ? ನಾವು ಹೊಸರು ಆರಾಮದಿ ನೋಡ್ರಿ. ಮಗಳ ಮನೆಗೆ ಅವ್ವ ಬಂದಾರ್ರಿ ಸಲಾಪುರಕ್ಕೆ. ಮಳೆಗಾಲ ನೋಡ್ರಿ. ಇಲ್ಲಿ ಬಂದ ಮೇಲೆಂಕರು ಒಂದೇ ದಿನ ಮಳೆ ಆಗೈತ್ರಿ, 2 ದಿನ ಮಳೆ ಮುಖ ತುಂಬಿ 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 ಮಾಡಿ ಬರೋದು ಹೋಗೋದು ಮಾಡೈತಿ. ನಮ್ಮ ಕರ್ನಾಟಕದ ಕಡೆ ಮಳೆ ಆಗೈತೆ ಹೆಂಗ ಅಲ್ಲಿ ನೋಡೋರು ಅದನ್ನೆಲ್ಲ ಹೇಳಿ ಕಮೆಂಟ್ ಮಾಡ್ರಿ. ಇದು ಹೊಸ ಚಾನಲ್ಕ ನಿಮಗೇನು ಅನಿಸ್ತೈತಿ ಎಲ್ಲರೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಯಾವಾಗಲೂ ಹೇಳ್ತೀವಲ್ಲ, ಯಾರೂ ನಮ್ದೇನು 1 ರೂಪಾಯಿ ಖರ್ಚಾಗಂಗಿಲ್ಲ. ಎಲ್ಲರೂ ಹೊಸ ಚಾನಲ್ನು ನೋಡಾಕತ್ತೀರಿ, ಮೊದ್ಲಿನ ಚಾನಲ್ನು ನೋಡಾಕತ್ತೀರಿ. ಅದೇ ಥರನ ಎಲ್ಲರೂ ಸಪೋರ್ಟ್ ಮಾಡಿರಿ. ಅದೇ ಥರ ಎಲ್ಲರೂ ಅಕ್ಕಿಗೆ ಮುಂದೆ ಧೈರ್ಯ ಕೊಡ್ರಿ ಅನ್ನೋದು ನಂದು ಧನ್ಯವಾದಗಳು. ನಾವು ಇವತ್ತು ಬೆಳಿಗ್ಗೆ ಹೋಗಿ ಮಾರ್ಕೆಟ್ಗೆ ಹೋಗಿ ಎಲ್ಲ ಕಾಯಿಪಲ್ಲೆ ತಂದೀವ್ರಿ. ನಮ್ಮ ಕಡೆ ಮಾರ್ಕೆಟ ಈ ಕಡೆ ಮಾರ್ಕೆಟ ಸ್ವಲ್ಪ ಹೊರಗೆ ಬೀಳ್ತದ್ರಿ. ರೇಟ್ ಆಗಲಿ ಎಲ್ಲ ಅಷ್ಟು ಕಾಯಿಪಲ್ಲೆ ದಿನಸಿ ಆಗಲ್ಲಕ್ಕ. ಅಲ್ಲಿಗೆ ಒಂಚೂರು ಪರಕ್ ಐತ್ರಿ ಫ್ರೆಂಡ್ಸ. ಇವಾಗ ಮಮ್ಮಿ ಎಲ್ಲ ಕಾಯಿಪಲ್ಲೆ ಚೀಲ ಎಲ್ಲ ಬೀಸ್ತಾಡ್ರಿ. ಬರ್ರಿ, ಅವರು ನಮ್ಮ ಕಡೆ ತರುವಂಥ ಶಾಂತಿ ಅಂತದು, ಈ ಕಡೆ ತರುವಂಥ ಶಾಂತಿ ಅಂತದು ಎಲ್ಲ ತೋರಿಸ್ತೀನಿ ನೋಡ್ರಿ. ಅವಾಗ ಮಾಡೋ ಶಾಂತಿ 100-150 ರೂಪಾಯಿದಾಗ ಕಾಯಿಪಲ್ಲೆ ಒಂದು ವಾರ ಆಗಸ್ಟ್ ಮಾಡ್ಕೊಂಬರ್ತಿದ್ದೀವಿ ರೀ. ಇವೆಷ್ಟು ನುಗ್ಗಿಕಾಯಿಗೆ 10 ರೂಪಾಯಿಗೆ 3. ಇವು ಕರೆಕ್ಟ್ ಅದಾವ ಅಂದ್ರೆ 10 ರೂಪಾಯಿಗೆ 3 ಅಂದ್ರೆ ನಮ್ಮಲ್ಲಿ ರೇಟ್ ಆತ್ರಿ. ಇನ್ನೊಂದು ಕಡೆ ಸಿಗೋದು ಸಾಣದೈತೆ ಏನ. ಬರೀ ಹಂಗೆ ಮೇಲೆ ಕೈಗೆ ಏನು ಸಿಗುತ್ತೆ. ಇದು ಎಷ್ಟು ಇದು 5 ರೂಪಾಯಿ ಕರಿಬೇವು, ಅದು ಒಳ್ಳೇದ. ಇದು 15 ರೂಪಾಯಿ. ಇದು ಓರಾತು ಚುಕ್ಕ ಯಾಕಂದ್ರಿ ಅಡ್ಡಾಡಿ ಲಾಸ್ಟ್ ಅಡ್ಡಾಡಿ ಒಂದು ಕಡೆ 15 ಕೊಟ್ರು, 20 ಇಲ್ಲಾರ್ದ ಯಾರು ಕೊಟ್ಟಿಲ್ಲ. ಇದು ಏನೈತ್ರಿ, ಇದ್ರಕಿನ್ನ ದೊಡ್ಡ ಸೂಡು ನಿಮ್ಗೆ ಎಲ್ಲರಿಗೂ ಗೊತ್ತು. ಇದ್ರಕಿನ್ನ ದೊಡ್ಡ ಸೂಡು ಇರ್ತಾ 10 ರೂಪಾಯಿ. ಇವು ಇದು 10 ರೀ. ಎಷ್ಟು ಅಡ್ಡಾಡಿದಿಲ್ವ ಸೃಷ್ಟಿ? ಇದು 10 ರೂಪಾಯಿ ಜವರಿ ಐತಿ. ನಮ್ಮ ಮಮ್ಮಿ ಮಾರ್ಕಸ್ ಕೊಡತ್ತಾರ್ರಿ ಕಾಯಿಪಲ್ಯಕ್ಕ. ನಾವು ಭಾಳ ಹೋಗಲ್ರಿ, ಯಾಕಂದ್ರೆ ಹೇಳ್ಬೇಕಲ್ರಿ ನಾವು ಅದು 15. ಇದು ಒಂದು ಲೆಕ್ಕಕ್ಕೆ ಓಕೆ. ಚಿಟ್ಟಿ 10 ರೂಪಾಯಿ. ಕರೆಕ್ಟ್. ಇದು 20 ರೂಪಾಯಿ. ಆದ್ರೂ ಈಗ ಇದು ಜಾಸ್ತಿ ಸಿಗಂಗಿಲ್ಲ ನೋಡ್ರಿ. ಮಳೆಗಾಲದಾಗ ಬೆಳೆಯಂಗಿಲ್ಲ, ನೆಲದಾಗ ಬೆಳೆದು ನೆಲದಾಗ ಬರೋದು. ಇದು ಬರಬ್ಬರಿನ ಐತ್ರಿ. ಅವ್ರು ಕೂಡ ನಾವು ಕಾಯಿಪಲ್ಯಕ್ಕೆ ಹೋದ್ವಿ ಅಂದ್ರೆ ಅವಾಗ ಇದು ರೀ 30 ರೂಪಾಯಿ ಕಿಲೋ. 30 ರೂಪಾಯಿಕ ಕಿಲೋ. ಬೇಸಿರಲ್ಲ 30 ರೂಪಾಯಿಗೆ ಒಂದು ಕಡೆ ಅರ್ಧ ಕಿಲೋ ಇದ್ದು, ಆದ್ರೆ ಅವು ಹಚ್ಚ ಹಸಿರು ಭಾಳ ಇದ್ದು. ಅಲ್ಲಿ ನೋಡ್ರಿ ಸೌತಿಕಾಯಿ, ನಮ್ಮಲ್ಲಿ ಸೌತಿಕಾಯಿ ಅಲ್ರಿ. ಅದೇ ಹಚ್ಚ ಹಸಿರು ಇದ್ದು 30 ರೂಪಾಯಿಗೆ ಅರ್ಧ ಕಿಲೋ. ನಮ್ ಕಡೆ ಇರಂಗಿಲ್ರಿ ಸೌತಿಕಾಯಿ. ಹಸಿರು ಸೌತಿಕಾಯಿ ರುಚಿ ಭಾಳ. ತೋಟದಿಂದ ಇರ್ಲಿ, ಜವಾರಿ ಎರೆಯಿಂದ ಇರ್ಲಿ, 1 ಕಿಲೋ ಅದಾವ. ನೀಗು ಇರ್ಬೇಕು ತಳಗ. ಅವನ್ ಕೂಡ ನಾವು ಕಾಯಿಪಲ್ಲೆ ಹೋದ್ ಬಂದ್ರಿ 100 ರೂಪಾಯಿದ ಚೀಲ ತುಂಬಿ ಒಜ್ಜಗಂಗ ಕಾಯಿಪಲ್ಲೆ ಬರ್ತಿತ್ರಿ. ನಮಗೆ ನೆನಪೈತಿನ. ಇವು 1 ಕಿಲೋ ಅದಾವ. ಈಗ 20 ರೂಪಾಯಿ. ಇವು ಏನಂತ ನೋಡ್ರಿ, ನನಗೂ ಭಾಳ ಇಷ್ಟ. ಮನೆ ಬಸ್ ಸ್ಟ್ಯಾಂಡ್ನಾಗ ಹುರಿಯಾಕತ್ತಿದ್ರು, ಅದ ನೆನಪಾತ. ತಗೋಬೇಕನ್ನೋದ್ರಾಗನ ನನಗೂ ಯಾವಾಗ್ಲೂ ನಾ ಎಲ್ಲಿ ಸಿಕ್ಕರು ಹಸಿ ಶೇಂಗಾ ತರ್ತೀನಿ ರೀ. ಮೊದಲ ಸಣ್ಣವ್ರ ಕಿತ್ತಾಕ ರೊಟ್ಟಿ ತುಂಬ ತಿಂದ ಈ ಕಡೆ
ಮೇಲ್ಗಾಯಿ ನೋಡ್ರಿ ತಿನ್ನೋದು. ನಾವು ಕೂಲಿ ಮಾಡಕ್ ಹೋದವ್ರು ಅರೇರೆ ಪುರೇರೆ ದೇವ್ರಕಿನ ಹಿರಿಯರ ಅಂತ ಹಿರಿಯರು ಒಂದು ಮಾತು ಹೇಳ್ತಾರ್ರಿ. ದೇವ್ರು ಐನೇರು ಇನ್ನ ಮುಟ್ಟಿರಂಗಿಲ್ಲ, ಒಬ್ರು ಅಡಿಗೆ ಮುಟ್ತಾರ. ಯಾರು ಮುಟ್ತಾರ, ಯಾರು ಅಂಜಲ ಮಾಡ್ತಾರ ಅಂತ ಕಮೆಂಟ್ ಮಾಡಿ ಹೇಳ್ರಿ ನೋಡಮ್ಮ. ಅದ್ರ ಅರ್ಥ ರೀ ಅರೇರೆ ಪುರೇರೆ ದೇವ್ರಕಿನ ಹಿರಿಯರೆ ಅಂದ್ರೆ ನಾವು ಅಡಿಗೆ ಮಾಡಿ ಇಟ್ಟಿಂದ ಮಕ್ಕಳಿಗೆ ತಡಿ ದೇವ್ರ ಪೂಜೆ ಮಾಡ್ತೀವಿ ಅಂತೀವಿ. ಗುರುಗಳು ಬಂದ್ರು ಮೀಸಲಿದ್ದ ಗುರುಗಳಿಗೆ ನೀಡ್ಬೇಕಂತೀವಿ. ದೇವ್ರಿಗೆ ಮೊದಲ ಎಡಿ ಮಾಡ್ತೀವಿ. ನಮ್ಮೆಲ್ಲರ್ಕಿನ ಮುಂದಾಗ ಅವ್ರು ತಿಂದು ಉಂಡು ಹೋಗ್ಬಿಡ್ತಾರ. ಅದು ಅಡಿಗೆ ಹೆಂಗೈತೆ ಅಂತ ಮೂಸಿ ನೋಡ್ಬೇಕಾರ ಅವ್ರು ಯಾರಂತ ವಿಚಾರ ಹೇಳ್ರಿ. ಅಲ್ಲ ನೋಡ್ರಿ ವೈಸೇಸಿ ಹೆಂಗ ಪಾವ್ ಕಿಲೋ ಅಂತ ಹೆಂಗ 20 ರೂಪಾಯಿ 30 ರೂಪಾಯಿ ಅರ್ಧ ಕಿಲೋ ಬಸ್ಟನ್ನೇ ತರ್ಬೇಕು ಅನ್ನೋದ್ರಾಗ ಇವ್ರು ಒಂದು ತಕ್ಕ ಕಡೆ ಈ ಕಡೆ ಇಳಿಸಿದ್ನೆಲ್ಲ ಹಿಂಗಾಗಿ ಇವು 10 ರೂಪಾಯಿ. ಬಟಾಟಿ 70 ರೂಪಾಯಿಗೆ 2 ಕಿಲೋ. 70 ರೂಪಾಯಿ 2 ಕಿಲೋ 35 ರೂಪಾಯಿ ಕಿಲೋ ಆಗ್ತದೆ. ಬಟಾಟಿ ಜಗ್ಗಿದ್ದು ಅಲ್ಲಿನ ಇಲ್ಲಿ ಪಾವ್ ಬಜ್ಜಿಗಾಗ ನಾವು ಕಮ್ಮತ್ತಾವಲ್ಲ 30 ರೂಪಾಯಿ 2 ಕಿಲೋ 70 ರೂಪಾಯಿ 2 ಕಿಲೋ 35 ರೂಪಾಯಿ ಕಿಲೋ. ಅದು ಮಾರ್ಕಸ್ ಬೆಳ್ಳುಳ್ಳಿ ಅದಾವಲ್ಲ 40 ರೂಪಾಯಿ ಪಾವ್ ಕಿಲೋ ಬೆಳ್ಳುಳ್ಳಿ. ಅಲ್ಲಿ ಅದಾವ ಬಿಡಿ ಸರ್ ಹೌದಿಲ್ಲ. ಆದ್ರೆ ನಮ್ಮಲ್ಲಿ ಜವಾರಿ ಚಂದ ಆರಿಸ್ಕೊಡವಲ್ರು ಬೆಳ್ಳುಳ್ಳಿನ. ನಮ್ಮಲ್ಲಿ ಜವಾರಿ ಬೆಳ್ಳುಳ್ಳಿ 40 ರೂಪಾಯಿ. ಇವು ಜವಾರಿ ಇಲ್ಲಂದಿ. ನಾವು ಜವಾರಿ ಬೆಳ್ಳುಳ್ಳಿ ಇತ್ತಂದ್ರೆ ಯಾವಾಗಾರ ನೋಡ್ರಿ ನಮ್ಮ ಊರ್ ಕಡೆಯಿಂದ ಬರೋ ಮುಂದೆ ನಮ್ಮ ಮನೆ ಹತ್ರ ಬೆಳ್ಳುಳ್ಳಿ ಇರ್ತಾರ ತೊಗೊಂಬಂದಿರ್ತೀನಿ. ಅಯ್ಯವ ಇವ್ನು ಯಾರು ಸುಲಿತಾರೆ, ನಮ್ಮಲ್ಲಿ ಬೆಳ್ಳುಳ್ಳಿನ ಚಲೋ ಅನ್ನೋದಕ್ಕೆ ನಾ ತರಂಗಿಲ್ಲ ರೀ. ಜವಾರಿ ಬೆಳ್ಳುಳ್ಳಿ ಹಾಕಿ ಅಡಿಗೆ ಮಾಡಿ ನೋಡ್ರಿ ಗಮ್ಮ. ಈ ಹೈಬ್ರಿಡ್ ಬೆಳ್ಳುಳ್ಳಿ ಹಾಕಿ ಅಡಿಗೆ ಮಾಡಿ ನೋಡ್ರಿ. ಅಡಿಗೆ ಅಂದ್ರೆ ನಿಮ್ಗೆ ಸಾರಿಗೆ ಪಾರಿಗೆ ಅದ್ರ ರುಚಿ ಗೊತ್ತಾಗಂಗಿಲ್ಲ. ಚಟ್ನಿ ಹರಿತೀವಲ್ಲ ಎದ್ರದ್ದಾರ ಚಟ್ನಿ ಮಾಡ್ರಿ. ಆ ಚಟ್ನಿಗೆ ಹಾಕಿ ನೋಡ್ರಿ ಅದ್ರದ್ದು ಏನನ್ನ ರುಚಿ ಗೊತ್ತಾಗುತ್ತೆ. ಶೇಂಗಾ ತಿಂತೀನಿ ನೋಡ್ರಿ. ಈ ಬೆಳ್ಳುಳ್ಳಿ ನೋಡ್ರಿ ಇಷ್ಟ ಅಂದ್ರೆ 300 ರೂಪಾಯಿ ಕಾಯಿಪಲ್ಲೆ. ನಮ್ಮಲ್ಲಿ ಹಿಂಗೆ ಇರ್ತಾವ್ರೆ. ಯಾರ ನೀವು ಕಮೆಂಟ್ ಮಾಡಿ ಹೇಳ್ರಿ. ಬೆಳ್ಳುಳ್ಳಿ ಮಾರ್ಬೇಕಾದವ್ರು ಆದ್ರೂ ಇದನ್ನ ಇಲ್ಲಿ ಕಟ್ ಮಾಡಿರ್ತಾರ. ಅಂಥ ಬೆಳ್ಳುಳ್ಳಿ ನಮ್ಮಲ್ಲಿ ಇರ್ತಾವ್ರಿ. ಇವ್ನು ಇಂಥ ಬೆಳ್ಳುಳ್ಳಿ ಆರಿಸ್ಕೊಡೋಗಲ್ಲ ಅಂತ ನೋಡ್ರಿ. ನಮ್ಮಲ್ಲಿ ಅಂತ ಬೆಳ್ಳುಳ್ಳಿ ಅಲ್ಲಿ ಇವು ಆಕೆ ಒಬ್ಬಕ್ಕೆ ಹಾಕಿರ್ತಾರಲ್ರಿ. ದೌಡ್ ಅಡುಗೆ ಮಾಡೋಕೆ ಸುಲಿದಾಗೋದಿಲ್ಲ, ಬೆಳ್ಳುಳ್ಳಿ ಇಷ್ಟಪಡೋದಿಲ್ಲ. ನಾವು ಹಾಕ್ತಿವಿ ಜವಾರಿ ಬೆಳ್ಳುಳ್ಳಿ. ಆದ್ರ ಮಾರ್ಕೆಟ್ನಾಗ ಹಿಂಗ ಇದ್ದು ಎಲ್ಲ ದೊಡ್ಡ ಎಲ್ಲೇ ಒಂದ್ ಕಡೆ ಇಟ್ಟಿಟ್ಟು ಇದ್ದು ಆರ 1 ಕಿಲೋ ಅದಾವ ನೀವು 40 ರೂಪಾಯಿ. ಅಪ್ಪ ಟಮಾಟಿ 20 ರೂಪಾಯಿ ಕಿಲೋ. ಓಕೆನಲ್ಲ 2 ವರಿ ತಂದೇನೆ 50 ರೂಪಾಯಿ ಕೊಟ್ಟು. ಬೇಷ ಹೌದಿಲ್ಲ. ಅಂದ್ರೆ ಟಮಾಟಿ ಸಸ್ತ ಆಗ್ಯಾವಲ್ಲ. ಇದ್ದು ಅಲ್ಲಿನೂ 30 ರೂಪಾಯಿಗ ಎಷ್ಟು ಅಲ್ಲ ಇವು ಹಣ್ಣು ಚಂದನ ಐತಿ. ಗುಂಡ್ಕೊ ಸುರುವಾಕತ್ತಿದ್ರು. ಓಕೆ 100 ಕ್ಯಾಟ್ ಮಾರ್ಕ್ಸ್ ಕೊಡ್ತೀವ. 100 ಕ್ಯಾಟ್ ಮಾರ್ಕ್ಸ್ ಕೊಡ್ತಿ. 100ಕ್ಕ ಎಷ್ಟು ಮಾರ್ಕ್ಸ್ ಅಂದ್ರೆ 52. 52 ಅಂದ್ರೆ ಎದ್ರಾಗ ಏನೇನು ಕಳ್ದು ಹೇಳು. ನಾ ಕರೆಕ್ಟ್ ಲೆಕ್ಕ ಹೇಳ್ಬೇಕಿಲ್ಲ. ಆ ಮಾರ್ಕ್ಸ್ ಇವು ಕುಡ್ಸುದು ಕಳೆದು ಗೊತ್ತಾಗಂಗ್ರಿ. ಓಕೆ ಅಂದ್ರ ಬೆಳ್ಳುಳ್ಳಿ ನನಗ ಸ್ವಲ್ಪ ಓವರ್ ಅನಿಸ್ತಿರು. ಓವರ್ ಅನಿಸಿತ್ತು. ಟಮಾಟಿ ಓಕೆ. ಆಮೇಲೆ ಬಟಾಟಿನೂ ಓಕೆನಾ. ನಮ್ಮಲ್ಲಿ 30 ರೂಪಾಯಿ ಕಿಲೋ ಕೊಡ್ತಾರ. 2 ಕಿಲೋ ತಗೋತೀವಂದ್ರ 50 ತಗೊಂಡ್ಬಿಡ್ರಿ ಅಂತಾರ. ಇದು ಓಕೆನಾ ರೀ. ಮತ್ತೆ ಬಟಾಟಿ ಚಂದ ಐತ್ರಿ. ಬಟಾಟಿ ಹೊಲಸಿಲ್ಲ ಏನೆಲ್ಲ ಚಂದ ಐತಿ. ಮತ್ತು ಸೌತಿಕಾಯಿನೂ ಓಕೆ ರೀ. ಮತ್ತೆ ಇಲ್ಲಿರಂತವಲ್ರಿ ನಮ್ಮಲ್ಲಿ ಹೆಸರು ಅಂತೀವಿ. ಇದು ಓಕೆನಾ. ಇನ್ನೇನ ಹುಣ್ಚಿಕ್ ಒಂದ ಓರ್ ಆಯ್ತ್ರಿ. ಒಂದು ಸ್ವಲ್ಪ ಹುಣ್ಚಿಕ್ಕ ಬೆಳ್ಳುಳ್ಳಿ ತುಟ್ಟಿ ಐತ್ರಿ. ಆದ್ರೆ ಈ ಬೆಳ್ಳುಳ್ಳಿ ನಮ್ಮಲ್ಲಿ ಯಾರು ಕೇಳೋದಿಲ್ಲ. ಇದನ್ನ ನಿಮಗೂ ಗೊತ್ತಲ್ರಿ. ನೋಡ್ರಿ ಈ ತರ ಕಮ್ಮಿ ಇದ್ದಿದ್ದು ಇದಕ್ಕೆ ಏನಂತೀವಿ ನಾವು ಸುಲಂಗಿ ಅಂತೀವಿ. ಇದಕ್ಕೆ ಎಲ್ಲರಿಗೂ ಗೊತ್ತಿಲ್ರಿ. ಉಳ್ಳಾಗಡ್ಡಿಗೆ ಬೆಳ್ಳುಳ್ಳಿಗೆ ಹಿಂಗೆ ಬಂತಂದ್ರೆ ಇದು ನಡಬಾರ್ಕಿದಕ್ಕೆ ಸುಲಂಗಿ ಬೆಳ್ಳುಳ್ಳಿ ಅಂತೀವಿ. ಇದು ಇತ್ತಂದ್ರ ಸುಲಂಗಿ. ಉಳ್ಳಾಗಡ್ಡಿ ಅಂಕರ್ ಇದು ಇತ್ತಂದ್ರೆ ಯಾರು ತೊಗೊಳಂಗಿಲ್ಲ. ಬೆಳ್ಳುಳ್ಳಿ ಓಕೆ ನಡೀತೈತಿ. ಪಲ್ಕ್ ಇರ್ತೈತ್ರಿ. ಎಲ್ಲನೂ ಓಕೆ. ಮತ್ತು ಇದು 10 ರೂಪಾಯಿ ಅಂದ್ರೆ ಬೇಸೇನ ರೀ. ಜವಾರಿ ಐತಲ್ಲ. ಕಾಯಿಪಲ್ಲೆ ಎಲ್ಲ ಓಕೆ ನೋಡ್ರಿ. ಒಂದು ಸ್ವಲ್ಪ ಇದು ಅಂಕರ್ ಈ ಸೈಡ್ ನಮ್ಮಲ್ಲಿನೂ ಸಿಗುದಿಲ್ಲ. ಅಷ್ಟೇ ಇದ್ದು ಅಡ್ಡ ಕಡೆ ಇದು ಶೇಂಗಾನು ಮತ್ತು ಅಡ್ಡಿ ಇಲ್ರಿ. ಆದ್ರೂ ಅಂದ್ರೂ ಬರೀ 53 ಕೊಟ್ಟೆ 52 ಕೊಟ್ಟೆ ಎಲ್ಲ ಓಕೆ ಅಂತೇಳಿ ಸುಮ್ ಹುಡುಗಾಟ ಹಚ್ಚಿವ್ರಿ ನಾವು ಮಮ್ಮಿ ಜೊತೆಗೆ. ಯಾಕಂದ್ರ ಮಮ್ಮಿ ನಮ್ಗೆ ಕಮ್ಮಿ ಇದು ಮಾರ್ಕ್ಸ್ ಇರ್ಸಲ್ರಿ. ಅದ್ರದ್ದು ಅರ್ಥ ಗೊತ್ತಿತ್ತಂದ್ರೆ ಹೇಳ್ತಿದ್ನೆ. ಎಲ್ಲ 100 ರೂಪಾಯಿದಾಗ ಎಷ್ಟು ಮಾರ್ಕಸ್ ಕೊಡ್ತೀವಿ? 100ಕ್ಕೆ ಎಷ್ಟು ಮಾರ್ಕಸ್?
ಅರ್ಥ ಆಗೋದಿಲ್ಲ ಅದು ಏನಂತ. ಈಗ ಇಷ್ಟು ಕಾಯಿಪಲ್ಲೆ ತಂದಿತ್ತಿಲ್ಲ 100 ರೂಪಾಯಿದಾಗ ವಾಪಸ್ ಎಷ್ಟು ಕೊಡ್ತಿ ಆಂಟಿ ರೊಕ್ಕ ವಾಪಸ್ ಬಿಡು 27 ಕೊಡಮ್. ಅಮ್ಮಗೇನು ಗೊತ್ತಾಗಲ್ಲ ಅಂತ ತಿಳ್ಕೊಂಡೇನು? ಹಾ ಹಂಗಿಲ್ರಿ, ನೀವು ಅನ್ಕೊಂಡಂಗೆ ಅಷ್ಟು ಇದು ಇಲ್ಲ. ಮಮ್ಮಿ ಸುಮ್ ಕಾಮಿಡಿ ಹಚ್ಚಕತ್ತಾರ. ಸಣ್ಣವ್ರಿದ್ದಾಗ ರೀ ಅವ್ವ ನನ್ನ ಜಾಸ್ತಿ ಸಂತಿ ಕರ್ಕೊಂಡು ಹೋಗೋಕಿ. ಮೊದಲ ಇದು ಮಾಡ್ಯಾಕ್ರಿ, ನಮ್ದು ಕಿರಾಣಿ ಅಂಗಡಿ ಸಣ್ಣವ್ರಿದ್ದಾಗ, ನಾವು ಸಣ್ಣವ್ರಿದ್ದಾಗ ಇನ್ನು ಮನೆ ತೆಗ್ದಾಡ್ರಿ ಅವ್ವ. ಅವಾಗ ಏನೈತೆ ಮೊದಲಿಗೆ ಎಲ್ಲ ಅಂಗಡಿದು ನಮ್ಮದು ಕಿರಾಣಿ ಅಂಗಡಿ ಸಂತಿ ಮಾಡಿ ಬಿಲ್ ಮಾಡಿ ಅದು ಪ್ಯಾಕಿಂಗ್ ಮಾಡಿ ಇಡೇಕ್ರಿ. ಆಮೇಲೆ ಏನೈತಿ ಕಾಯಿಪಲ್ಲೆ ಸಂತಿಗೆ ಬರೋಕಿ, ನಾನು ಹಿಂದೆ ಚೀಲ ಹಿಡ್ಕೋಂತ ಬರೋಕಿ, ಅವೆಲ್ಲ ಕಾಯಿಪಲ್ಲೆ ತೊಗೋಂತ ಬರೋಕಿ. ಅವಾಗ ಹಶುವಾಗಿತ್ತಂದ್ರೆ ಏನು ಮಾಡ್ತಿದ್ದೇಳ್ರಿ ಅವ್ವ, ಒಂದು ಎಲ್ಲರ ನೋಡಿ ಟಮಾಟಿ ಚಂದ ಗುಂಡಕ್ಕೆ ಕೆಂಪಗೆ ಹಣ್ಣಗಾಗಿರುವಂಥ ಟಮಾಟಿ ಕೊಟ್ಟು ಬಿಡಕ್ರಿ. ಅವಾಗೇನು ಮಂದಿ ಏನು ಅಂತಿದ್ದಿಲ್ರಿ, ಒಂದು ಹೆಚ್ಚಿಗೆ ಹಾಕವ ಅಂತಂದ್ರು. ನಾವು ಆರಿಸ್ಕೊಂಡ್ರಾಗ ಒಂದು ಸೌತಿಕಾಯಿ, ಗಜ್ರಿ, ಒಂದು ಗಜ್ರಿ ಕೊಡಾಕ್ರಿ ನಮಗೆ. ಅವರು ಈ ಏನಂತಿದ್ದಿಲ್ಲ, ಈಗ ಒಂದು ಮುಟ್ಟಿಸ್ಕೊಡಂಗಿಲ್ಲವ. ನಮ್ಮ ಕಡೆ ಜಾಸ್ತಿ ಅಂದ್ರೆ ಹಳ್ಳಿನವ್ರು ಬರ್ತಿರ್ತಾರೆ, ಇವರು ಬಾಗೊಂಡ್ರು ಮಾರೋದು ಕಮ್ಮಿ ಅದಾರಿ ಬಾಗೊಂಡ್ರು. ಆದ್ರೆ ನಾವು ಮಾತ್ರ ಬಾಗೊಂಡ್ರ ತಾಲಿ ಹೋಗುದಿಲ್ರಿ. ಹಳ್ಳಿನವ್ರಿಗೆ ಯಮ್ಮ ಕೊಡು ಅಲ್ದಂದು ಒಂದು ನಾವು ಕೊಂಡ್ಕೊಂಡ್ ತಿನ್ನೋರಂತೆ 2 ಹೆಚ್ಚಿಗೆ ಹಾಕೊಂಡ್ರು ಬಿಡ ಆಯವ್ ಅಂತಾರೆ, ಕಸ್ಕೊಳಂಗಿಲ್ಲ. ಬಾಗೊಂಡ್ರು ನಾವು ಕಾಟ ಮಾಡಿ ಹಾಕಿದ್ ನಾವು 1 ಹಾಕೊಂಡ್ರು ಅವ್ರು 2 ತೊಕೊಂಡ್ಬಿಡ್ತಾರೆ. ಒಕ್ಕಲಿಗೆರೆ ಬಾಗೊಂಡ್ರ ನಾವೆಲ್ಲ ಬೆಟ್ಟನ್ ಬ್ಯಾರಿ ಕಾಲ ಹೊಲ್ದಂದು ತಿಂದು ಬಂದ್ರಿ. ಈಗಾದ್ರೂ ಕಾಯಿಪಲ್ಲೆ ಅಷ್ಟೇ ಕುಣ್ಕೊಂತೀವಿ. ಏಟ್ರೇಟ್ ಕಾಳು ಬ್ಯಾಳಿ ಯಾರು ಅಲ್ಲಿ ಸಿಲ್ಲಿ ಸಿಸ್ಕೊಂಡ ಬಂದಿರ್ತೀವಿ. ಅದು ವರ್ಷದಂಗೆ ಈ ವರ್ಷ ನನಗೂ ಅಡ್ಡಾಡೋದಾಗಿಲ್ರಿ, ನಾನು ಎಲ್ಲಿ ಹೋಗಿಲ್ಲ. ನಮ್ಮ ನೆಗಣ್ಣಿ ಊರಾಗಿರ್ತಿದ್ಲು. ನೆಗಣ್ಣಿ ಅಂದ್ರೆ ಬಿಜಾಪುರಕ್ಕೆ ಇರ್ತಾಳಲ್ರಿ ನಮ್ಮ ಅಕ್ಕ ಅವರು. ನಮ್ಮ ಮಾವರು ಇರ್ತಿದ್ರು, ಅವ್ರದ್ದು ನಮ್ಮ ಅಣ್ಣರ್ದು ಹೊಲ ಅವರೇ ಮಾಡ್ತಿದ್ರು. ನಮ್ಮ ನೆಗಣ್ಣಿ ಮಗಳು ಬಿಜಾಪುರದಾಗ ಇರ್ತಾಳ್ರಿ, ಗಂಗು ಅಂತ ಹೇಳ್ತೀವಿ. ನಮ್ಮ ಅಕ್ಕ ಊರಾಗಿದ್ಲು ಅಂದ್ರೆ ತಾನೇ ಶಾಸನ ಮಾಡಾಗ ನಾನು ಆದ್ನಿ ಅಂದ್ರೆ ಸೇರು 2 ಸೇರು ಅರ್ಕಲು ಮುಗ್ಗಿರ್ಕಲು ಕಾಳು ಕೊಡ್ತಿದ್ರಿ. ನಮಗೂ ಒಂದು ಇದು ಇರ್ತಿತ್ತು. ಅವಾಗ ಮಕ್ಕಳು ಭಾಳ ಇರ್ತಿದ್ವು, ಖರ್ಚು ಭಾಳ ಇರ್ತಿತ್ತು. ಈಗ ಅವರು ತಮ್ಮ ಮನ್ಯಾಗ ಅದಾರ, ಎಲ್ಲಾರ ಇಟ್ಟು ಸರಿ ಮುಕ್ಕು ಇಲ್ಲ 1 ಕಿಲೋ ತಂದ್ವಿ ಅಂದ್ರೆ ನಾವು ಅದ್ರ ಮ್ಯಾಗ ಶರಣ ತೆಕ್ಕಿವಿ. ಅವಾಗ ನಂಗೆ ಇಂಥ ಗಡಿ ಕಾರ್ಬೇಳಿ ಮಾಡಿ ಒಬ್ಬ ರೊಟ್ಟಿ ಮಾಡಿ ಒಂದು ಬೊಗಣೆ ಅನ್ನ ಮಾಡಿದ್ರೆ ಚೇಂಜ್ ಅನ್ನೋದ್ರ ಕಲಸ ಹಾಕಿತ್ತು. ಆವಾಗಿನ ಊಟನ ಬೇರೆ ರೀ, ಅದು ರುಚಿನ ಹಂಗಿರ್ತಿತ್ತು. ಆವಾಗ ತಿಂದವ್ರು ಇವ್ರ, ಈಗ ತಿಂದವ್ರು ಇವ್ರ. ಈಗ ಬಂದ್ರು ಅಂದ್ರೆ ಇಟ್ಟು ಗುಂಡಿಯಾಗ ಸಾರು ಮಾಡಿದ್ರೆ ಚೆಂತನ ಅವ್ರ ಮಕ್ಕಳು ಅವ್ರ ಕುಡಿ ಆಗೋಕತಿ. ಅವಾಗಿನ ರುಚಿ ಈಗಿಲ್ಲ ನೋಡ್ರಿ. ಇಷ್ಟು ಎಲ್ಲ ತೋರ್ಸಿನ್ರಿ. ಇದ್ರದ್ದು ಬೆಲೆ ರೇಟು ಹೇಳಿನಿ. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ನಾವು ಮತ್ತೆ ನೆಕ್ಸ್ಟ್ ಲಾದೊಂದಿಗೆ ನಿಮ್ಮ ಜೊತೆ ಸಿಗ್ತೀವ್ರಿ. ಏನಾದ್ರೂ ಹಳೆ ಕಾಲದ ಓಟ್ ಹಾಕಿ ನಾನು ಇವಕ್ಕೆಲ್ಲ ಬೆಲೆ ಹೇಳಿದಕ್ಕ ನೀವು ನನಗೆ ಓಟ್ ಎಷ್ಟು ಓಟ್ ಬರ್ತಾವಂತೇಳಿ ನಾನು ಕಾಯ್ತಾ ಇರ್ತೀನಿ. ನಾವು ಹೋಗೋದ್ರಾಗ ಇದು ಬಂತಂದ್ರ ಇಲ್ಲ ಹೋಗಿಂದ ಬಂದ್ರು ನೀವು ನನಗೆ ಎಷ್ಟು ಓಟ್ ಕೊಡ್ತೀರಿ ಅಂತೇಳಿ ನಾನು ನಿಮ್ಮನ್ನ ಕಾಯ್ತಾ ಇರ್ತೀನಿ ನೋಡ್ರಿ. ಲೈಕ್ ಕೊಡ್ರಿ, ಲೈಕ್ ಮಾಡ್ರಿ, ಓಟ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಎಲ್ಲರೂ ಓಟ್ ಹಾಕಿ ಬಂದ್ರೆ ಈ ತರ ಬಟ್ ತೋರಿಸಿ ಸ್ಟೇಟಸ್ ಫೋಟೋ ಒಂದು 4 ದಿನ ಬರೀ ಅದೇ ನಡೆದತ್ರಿ. ಶಾರ್ಟ್ಸ್ ವಿಡಿಯೋ. ನಾನು ಒಂದಿನ ಯಾಕೆ ಹಿಂಗ್ ಬರೀ ಎಲ್ಲರೂ ಹಿಂಗ್ ತೋರಿಸ್ತಾರ ಅಂದ್ರೆ ಒಟ್ಟಂದ್ರೆ ಓಟ್ ಹಾಕಿವಿ ಮ್ಯಾಗ್ ಅಂತ ಮಾಡ್ತಾರ. ನಂದು ಇಕ್ಕಟ್ ಒಟ್ಟ ನಾವು ನಮ್ದು ಅದೀವಿ ಅಂತದಂದು ನಮ್ದೊಂದು ಹಕ್ರಿ. ಎಲ್ಲದಕ್ಕೂ ಇದು ಐತಲ್ರಿ ಬಳ್ಳ ಚಾಡ್ ಮಾರಿ ಇರ್ತ್ರಿ ಇದು. ಅಲ್ಲಿ ಹೋದ್ರು ಇಲ್ಲಿ ಬಂದ್ರು ಅವ ಇವ ಅಂತ ತೋರ್ಸುದು ಇದು ಚಾಡ್ ಮಾರಿ. ಇದು ದೊಡ್ಡಣ್ಣ ಸುಮ್ ಕುಂದ್ರವ್ರಿ ಎಲ್ಲರ ನಡ್ಬರ್ಕ. ಇದು ಉಂಗುರು ಬಳ್ಳ್ರಿ. ಇದು ಯಾವಾಗ್ಲೂ ಬಂಗಾರ ಬೇಡೋದ್ರಿ. ಇದು ಯಾರಿಗೂ ಏನು ಮಾಡೋದಲ್ಲ. ಉಂಗುರು ಬಳ್ಳುನು ಅಂತಾರ್ರಿ, ನಡುವಿನ ನಾಗಣ್ಣನು ಅಂತಾರಿ. ಇದು ನಡುವಿನ ನಾಗಣ್ಣ ಅಂತಾರ್ರಿ, ಇದು ಉಂಗುರು ಬಳ್ಳು ನೋಡ್ರಿ. ನಂದು ಬಳ್ಳು ಒಂದು ಸ್ವಲ್ಪ ಸೊಟ್ಟ ಐತ್ರ, ನೆಟ್ಟಗೆ ಆಗಂಗಿಲ್ಲ. ಇದು ಕಿರುಬಾಳು ಕಿಟ್ಟಣ್ರಿ. ಇದು ಹಂಗ ಸ್ಟಾರ್ಟಿಂಗ್ ಇಂದ ಹೇಳ. ಹೆಬ್ಬಾಳ್ ಡಬ್ಬಣ್ಣ, ಹೆಬ್ಬಳ್ಳು ಡಬ್ಬಣ್ಣ, ಚಾಡ ಚುಚ್ಚಣ್ಣ, ನಡುವಿನ ನಾಗಣ್ಣ, ಉಂಗುರು ಬಳ್ಳಣ್ಣ, ಕಿರುಬಾಳು ಕಿಟ್ಟಣ್ಣ. ನಾವು ಇದೇ ಥರ ವಿಡಿಯೋಗಳನ್ನ ಈ ಚಾನಲ್ದಾಗೂ ಮಾಡ್ತೀವ್ರಿ. ಏನಾದರೂ ಹಳೆ ಕಾಲದ ಮೆಮೊರೀಸ್ದೊಳಗೆ ನಿಮ್ಗೆ ಕೇಳ್ಬೇಕಿರೋಂಥ ಇಂಟ್ರೆಸ್ಟ್ ಆಗಿರುವಂಥ ವಿಷಯಗಳ ಬಗ್ಗೆ ನಿಮ್ಗೆ ಅವ್ವನ ಕಡೆಯಿಂದ ಮಾತುಗಳು ಕೇಳಬೇಕಂತ ಅನಿಸಿದ್ರೆ ಕಮೆಂಟ್ ಮಾಡಿರಿ. ವಿಷಯದ ಬಗ್ಗೆ, ಆ ಟಾಪಿಕ್ ಬಗ್ಗೆ ವಿಡಿಯೋ ಮಾಡೋವಂಥ ಪ್ರಯತ್ನನ ನಾವು ಮಾಡ್ತೀವಿ ರೀ. ಮತ್ತು ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಳಗೆ ಸಿಗ್ತೀರಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ. ನಮಸ್ತೆ. ಎಲ್ಲರಿಗೂ ನಮಸ್ತೆ.